ಓಕೆ. ಅಗ್ನಿ ಸಾಕ್ಷಿಯಲ್ಲಿ ರಾಧಿಕಾ ಪಾತ್ರಕ್ಕೆ ಹೆಂಗೆ ಆಯ್ಕೆ ಆದ್ರಿ? ಹೆಂಗೆ ಆಡಿಷನ್ ಥ್ರೂ ಆಯ್ಕೆ ಆದ್ರ ಅಥವಾ ಹೆಂಗೆ ಆಪರ್ಚುನಿಟಿ ಸಿಕ್ತು ಅಂತ? ನಾನು ನಿಮ್ಗೆ ಈಗಷ್ಟೇ ಹೇಳಿದ್ದೆ, ಒಂದು ಪ್ರಾಜೆಕ್ಟ್ ಇಂದ ನನ್ನ ತೆಗೆದಿದ್ರು, ನಾನು ಮೇನ್ ಲೀಡ್ ಆಗಿ ಅಂದರೆ ಹೀರೋಯಿನ್ ಆಗಿ ಮಾಡಬೇಕಾದ ರೋಲು ಜೀ ಕನ್ನಡಕ್ಕೆ. ಸೊ ಅದು ಹೋದ್ಮೇಲೆ ಎಲ್ಲೋ ಒಂಥರ ಅನ್ನಿಸ್ತು ನನಗೇನು ಸಿಗೋದಿಲ್ವಾ ಏನೋ ಎತ್ತ ಅಂತ. ಆದರೆ ಆ ಸೆಟ್ಟಿಗೆ ಮುರುಘಾ ಸರ್ ಅಂತ, ನೀವು ಅಗ್ನಿ ಸಾಕ್ಷಿ ನೋಡಿದ್ರೆ ದೊಡ್ಡ ಕೊಡೆ ಮುರುಘಾ ಅವ್ರಿದ್ರು. ಅವ್ರು ಒಂದಿನ ಫೋನ್ ಮಾಡಿದ್ರು, ಈ ಥರ ನೋಡ್ತಿದ್ದಾರೆ ಬಾರಮ್ಮ ಒಂದು ಲುಕ್ ಟೆಸ್ಟ್ ಕೊಟ್ಟು ಹೋಗು ಅಂತ. ನಾನು ಕಳ್ಕೊಳ್ಳೋದು ಏನಿದೆ ಅಂತ ಹೋದೆ. ಆದರೆ ಆ ಪಾತ್ರಕ್ಕೆ 65 ಜನಕ್ಕಿಂತ ಜಾಸ್ತಿದು ಆಡಿಷನ್ ಆಗಿತ್ತು, ನಿಜ ಹೇಳಬೇಕು ಅಂದರೆ. ಆಮೇಲೆ ನಾನು ಹೋದೆ ಹಿಂಗೆ ಟಕ್ ಅಂತ ನಾನು ಹೋದೆ. ನಾನು ಮೇ ಬಿ ನನ್ನ ಫೇಸ್, ನನ್ನ ಐ ಡೋಂಟ್ ನೋ ಅವರಿಗೆ ಏನು, ಅಥವಾ ಪ್ರಿಯಾಂಕಾಗೂ ನನಗೂ ಹೋಲಿಕೆ ಒಂದು ಇದೆ ಅಂತ ತುಂಬ ಜನ ಹೇಳ್ತಾರೆ. ಅಂದರೆ ವಿ ಲುಕ್ ಲೈಕ್ ಸಿಸ್ಟರ್ಸ್, ಅಥವಾ ಫೇಸ್ ಕಟ್ ಇರ್ಬೋದು ಅಥವಾ ನಮ್ಮ ಕೂದಲಿರ್ಬೋದು ಒಂದೇ ಥರ ಕಾಣ್ತೀವಿ ಅಂತ. ಆ ಬೇಸಿಸ್ ಮೇಲೆ ಸೆಲೆಕ್ಟ್ ಮಾಡಿದ್ರೆ ಹೆಂಗೆ ಗೊತ್ತಿಲ್ಲ, ಬಟ್ ದಿಸ್ ಇಸ್ ಹೌ ಇಟ್ ಹ್ಯಾಪೆಂಡ್. ಆ್ಯಂಡ್ ಅಲ್ಲಿಂದ ಏನು ನೋ ಲುಕಿಂಗ್ ಬ್ಯಾಕ್. ಓಕೆ. ಒಂದು ಸೀರಿಯಲಿಂದ ಮತ್ತೊಂದು ಸೀರಿಯಲ್ಗೆ ಒಂಚೂರು ಬ್ರೇಕ್ ಸಿಕ್ಕಿದಾಗ ಎಲ್ಲ, ಲೈಕ್ ಬ್ರೇಕ್ ಅಂದರೆ ಲೈಕ್ ಶಾರ್ಟ್ ಪೀರಿಯಡ್ ಟೈಮ್ ಬ್ರೇಕ್ ಸಿಕ್ಕಿದಾಗ ಆಪರ್ಚುನಿಟಿ ಸಿಗೋದು ತುಂಬ ಕಷ್ಟ ಆಗುತ್ತೆ ಕೆಲವೊಬ್ಬರಿಗೆ. ಬಟ್ ನಿಮಗೆ ಕಂಟಿನ್ಯೂಸ್ ಆಗಿ ಆಪರ್ಚುನಿಟಿ ಸಿಗ್ತಾ ಇದೆ. ಸೊ ಅದಕ್ಕೆ ಎಷ್ಟು ಖುಷಿ ಇದೆ ಅಂತ? ಎಲ್ಲ ದೇವ್ರ ದಯೆ ಅಂತ ಹೇಳ್ತೀನಿ ನಾನು. ಅಂದರೆ ಅಫ್ಕೋರ್ಸ್ ಒಂದು ಪ್ರಾಜೆಕ್ಟ್ ಆದಮೇಲೆ ಒಂದು ಸ್ವಲ್ಪ ಬ್ರೇಕ್ ಬೇಕು ಅಂತ ಅನ್ಸುತ್ತೆ. ಯಾಕಂದರೆ ನಾವು ಅಷ್ಟು ಕಂಟಿನ್ಯೂಸ್ ಆಗಿ ಎಸ್ಪೆಷಲಿ ನೆಗೆಟಿವ್ ರೋಲ್ಸ್ ಮಾಡಿದಾಗ ಲಿಟ್ರಲಿ ತಲೆ ನೋವೋದು, ಬಿಕಾಸ್ ನಾವು ಒಂಥರ ಹಿಂಗೆ ಗುರ್ಗುಟ್ಕೊಂಡು ನೋಡೋದು ಅದು ಎಲ್ಲ ಜಾಸ್ತಿ ಇರುತ್ತಲ್ಲ, ಎಲ್ಲೋ ಒಂದು ಕಡೆ ಬ್ರೇಕ್ ಬೇಕು ಅನ್ಸುತ್ತೆ. ಆ್ಯಂಡ್ ಸಿನ್ಸ್ ನಾನು 2 ಪ್ರಾಜೆಕ್ಟ್ ಮಾಡ್ತಾ ಇದ್ದೆ, ಐ ಡೆಫಿನೆಟ್ಲಿ ವಾಂಟೆಡ್ ಅ ಬ್ರೇಕ್ ಆದಮೇಲೆ ಆಗಸ್ಟಲ್ಲಿ, ಜುಲೈಯಲ್ಲಿ ನಮ್ಮದು ಪ್ರಾಜೆಕ್ಟ್ ಮುಗಿದಿದ್ದು, ಆಗಸ್ಟಲ್ಲಿ ಪವಿತ್ರ ಬಂಧನಕ್ಕೆ ಮಾತುಕತೆ ಸ್ಟಾರ್ಟ್ ಆಗಿದ್ದು ಆ್ಯಕ್ಚುಲಿ. ಆದರೆ ಕಾರಣಾಂತರಗಳಿಂದ ಅದು ಸ್ವಲ್ಪ ಟೈಮ್ ಹಿಡೀತು. ಮೇ ಬಿ ಸೂರಜ್ ನಮ್ಮ ಜೊತೆಗೆ ಆ್ಯಕ್ಟ್ ಮಾಡಬೇಕು ಅಂತ ಇತ್ತು ಅನ್ಸುತ್ತೆ. ಸೊ ಟೈಮ್ ಹಿಡೀತು ಆ್ಯಂಡ್ ಆಯಿತು. ಪ್ರಾಜೆಕ್ಟ್ಸ್ ಬರೋ ಟೈಮಲ್ಲಿ ಬರುತ್ತೆ. ಈಗ ಗ್ಯಾಪ್ ಇದ್ದಾಗ ಯಾರೂ ಕೇಳೋದಿಲ್ಲ. ಒಂದು ಒಪ್ಕೊಂಡಾದ್ಮೇಲೆ ನಮಗೆ ಪ್ರಾಜೆಕ್ಟ್ಸ್ಗಳು ಜಾಸ್ತಿ ಕೇಳ್ತಾರೆ. ಮೇಡಮ್ ಈ ಚಾನಲ್ಗೆ ಇದು ನೀವು ಮಾಡ್ತೀರಾ? ಕೆಲಸ ಇಲ್ದಿದ್ದಾಗ ಇರೋದೇ ಇಲ್ಲ, ಬಂದಾಗ ಕಂಟಿನ್ಯೂಸ್ ಆಗಿ ಬರುತ್ತೆ.